ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ. ಏನೂ ಆಗದೆ ಅಂತೂ ಇರಲ್ಲ. ಸಿದ್ದರಾಮಯ್ಯನವರು ಬಯಸಿದಂತೆ ಎಲ್ಲವೂ ನಡೆದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಬಯಸಿದಂತೆ ನಡೆದರೆ ಅಧಿಕಾರ ಹಸ್ತಾಂತರ ಆಗತ್ತೆ. ಅಧಿಕಾರ ಹಸ್ತಾಂತರದ ಸನ್ನಿವೇಶ ಒಂದು ವೇಳೆ ಬಂದರೆ, ಅಂಥ ಸನ್ನಿವೇಶ ಸೃಷ್ಟಿಯಾದರೆ ಸುಲಭವಾಗಿ ಬಿಟ್ಟುಕೊಡಬಾರದು, ತಮ್ಮ ಹಕ್ಕು ಮಂಡಿಸಬೇಕು ಅಂತ ದಲಿತ ಸಚಿವರ ನಿರ್ಧಾರ ಆಗಿದೆ. ಹಕ್ಕು ಮಂಡನೆಯ ನಿರ್ಧಾರ. ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯನವರನ್ನ ಬದಲಿಸುವುದೇ ಆದರೆ ಅಧಿಕಾರ ನಮಗೆ ಕೊಡಿ ಅಂತ ಕೇಳುವ ತೀರ್ಮಾನವಾಗಿದೆ. SC ST ಸಚಿವರ ಸಭೆ ಯಾಕಾಯಿತು ಅಂತ ಉತ್ತರ ಹುಡುಕಿಕೊಂಡು ಹೊರಟಾಗ ನಮ್ಮೆದುರಿಗೆ ಬಂದಂಥ ಮಾಹಿತಿ. ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಡಾಕ್ಟರ್ ಪರಮೇಶ್ವರ್, HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಅವ್ರದ್ದೊಂದು ಸಭೆ ಆಯಿತು. ಅಲ್ಲಿ ದಲಿತ ನಾಯಕತ್ವ, ದಲಿತರ ಅಸ್ತಿತ್ವದ ಬಗ್ಗೆ ಗಂಭೀರ ಚರ್ಚೆಗಳಾಗಿದ್ದಾವೆ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆಯಾಗಿದ್ದಾವೆ. ಸಿದ್ದರಾಮಯ್ಯನವರನ್ನ ಬದಲಿಸುವುದೇ ಆದರೆ ದಲಿತರಿಗೆ ನಾಯಕತ್ವ ಕೊಡಿ ಅನ್ನುವ ವಾದವನ್ನ ಹೈಕಮಾಂಡ್ ಮುಂದೆ ಮಂಡಿಸುವ ತೀರ್ಮಾನ. ಇದಕ್ಕೆ ಡಾಕ್ಟರ್ ಪರಮೇಶ್ವರರ ನಾಯಕತ್ವ, ದಲಿತ ಸಂಘಟನೆಗಳ ಬೆಂಬಲವನ್ನ ಕೂಡ ಹೈಕಮಾಂಡ್ಗೆ ತೋರಿಸುವುದು ಅಂತಾಗಿದೆ. ರಾಜ್ಯದಾದ್ಯಂತ ದಲಿತ ಸಂಘಟನೆಗಳ ಕಾರ್ಯಕ್ರಮಗಳನ್ನು ಮಾಡೋದು, ಸಂಘಟನಾತ್ಮಕ ಕಾರ್ಯಕ್ರಮಗಳನ್ನು. ದಲಿತ ಸಮುದಾಯವನ್ನ ಒಂದು ವೋಟ್ ಬ್ಯಾಂಕ್ ಆಗಿ, ರಾಜಕೀಯ ಶಕ್ತಿಯಾಗಿ ತೋರಿಸುವುದು. ಅಧಿಕಾರ ಹಸ್ತಾಂತರವೋ ಸಚಿವ ಸಂಪುಟ ಪುನರ್ರಚನೆಯು, ದಲಿತರ ಪಾತ್ರ ಏನಿದ್ರಲ್ಲಿ ಅಂತ ಚರ್ಚೆಯಾಗಿದೆ. ಶೀಘ್ರದಲ್ಲೇ ದಲಿತ ಸಚಿವರ ಒಂದು ನಿಯೋಗ ದೆಹಲಿಗೆ ಹೋಗೋದು ಅನ್ನುವ ತೀರ್ಮಾನ ಆಗಿದೆ. ದಲಿತ ನಾಯಕತ್ವಕ್ಕೊಂದು ಅವಕಾಶ ಸಿಗಬೇಕು ಅನ್ನುವ ಮನವಿಯನ್ನ ವರಿಷ್ಠರ ಮುಂದೆ ಮಂಡಿಸುವುದು, ಹಕ್ಕು ಮಂಡನೆ ಮಾಡೋದು. ಅದರ ಜೊತೆಗೆ ರಾಜ್ಯದಾದ್ಯಂತ ದಲಿತ ಸಮುದಾಯಗಳ
ಸಭೆ ಸಮಾವೇಶಗಳನ್ನು ಏರ್ಪಾಡು ಮಾಡುವುದು. ಮುಖ್ಯಮಂತ್ರಿ ಬದಲಾವಣೆಯಾಗುವುದೇ ಆದರೆ ದಲಿತರಿಗೊಂದು ಅವಕಾಶ ಸಿಗಬೇಕು ಅಂತ ರಾಜ್ಯದಾದ್ಯಂತ ಕೂಗೆಬ್ಬಿಸುವುದು. ಈ ತೀರ್ಮಾನಗಳನ್ನು 3 ದಲಿತ ಸಚಿವರ ಸಭೆ ತೆಗೆದುಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.